ಟೋಟಲ್ ಸೇಲ್ಸ್ ಇದುವರೆಗೂ ನಾನು ಮಾಡಿರೋದು, ನಾನು ಇದುವರೆಗೂ ಎಷ್ಟು ಊಕೋ ಚಾಕ್ಲೇಟ್ಸ್ ಇಂದ ಅರ್ನ್ ಮಾಡಿದ್ದೀನಿ, ಟೋಟಲ್ ಸೇಲ್ಸ್ ಎಷ್ಟು, 2025 ಅಲ್ಲಿ ನಂದು ಸೇಲ್ಸ್ ಎಷ್ಟು, ಇದುವರೆಗೂ ನಾವು ಅರ್ನ್ ಮಾಡಿರೋದು ಎಷ್ಟಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಷ್ಟು ವರ್ಷ ಸ್ಟಡಿ ಮಾಡೋದು ಬೇಡ ಅಂತ. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ಹಾಯ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದನೇ, ಡೈಲಿ ಮನೆಯಿಂದನೇ ಮಾಡ್ತೀನಿ ಅಂತ ಹೇಳ್ಬಿಡ್ರಿ. ಇವತ್ತು ನಾನು ಎದ್ದು ಬೆಳಗ್ಗೆಯಿಂದ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ. ನಾನು ಇವಾಗ ಮಧ್ಯಾಹ್ನ 3 ಗಂಟೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನನ್ನ ಕೈಯಲ್ಲಿ ಏನಿದೆ ನೋಡಿ, ಝಾಝಾ ಮೊಘಲ್ ಬಿರಿಯಾನಿ ಅಂತೆ. ನಾನು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ, ಅದಕ್ಕೇ ಆರ್ಡರ್ ಮಾಡಿದೆ. ನಿಮಗೆಲ್ಲ ಗೊತ್ತು, ನಾನು ಹೊರಗಡೆಯಿಂದ ತರಿಸಿದ್ರೆ ಏನು ತರಿಸ್ತೀನಿ, ನಾನ್ ವೆಜ್ಜೇ ತರಿಸ್ತೀನಿ. ಸೊ ಈ ಬಿರಿಯಾನಿ ನಾನು ಮೊದಲು ಒಂದು ಸಲ ತರಿಸಿದ್ದೆ, ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಇನ್ನೊಂದು ಸಲ ತರಿಸಿದ್ದೀನಿ. ಇದ್ರ ಜೊತೆ ಏನೇನಿದೆ ನೋಡಿ, ಇದು ತೆಗ್ದಾದ್ಮೇಲೆ ಸಿಗೋದೇ ನಮಗೆ ಒಂದು ಪಾಂಪ್ಲೆಟ್, ಮೇಕ್ ದೋಸ್ ಟ್ರಿಪ್ಸ್ ಹ್ಯಾಪನ್. ಇದು ಫೆಸ್ಟಿವಲ್ಸ್ಗೆ ಏನೇನು ಆಫರ್ ಐತೆ ಅಂತ ಕೊಟ್ಟವ್ರು ನೋಡಿ. ಕ್ಯಾಲೆಂಡ್ರು, ಮಿನಿ ಕ್ಯಾಲೆಂಡ್ರ್ ಇದು. ಆ್ಯಕ್ಚುಲಿ ನೋಡಿದ್ರಾ, ಮಿನಿ ಕ್ಯಾಲೆಂಡ್ರ್ ಇದು. ಬರೀ ಫೆಸ್ಟಿವಲ್ಸ್ ಮಾತ್ರ ಹೈಲೈಟ್ ಮಾಡಿದ್ದಾರೆ. ಈಗ ಬಿರಿಯಾನಿ ಜೊತೆ ಒಂದು ಸ್ಪೂನ್ ಮತ್ತು ಬಿಸಿ ಬಿಸಿ ಬಿರಿಯಾನಿ ಸ್ಮೆಲ್ಲು. ನೋಡಿ, ಇದು ಆ್ಯಕ್ಚುಲಿ ಪಲಾವ್ ಅಲ್ಲ, ಇದು ಬಿರಿಯಾನಿ. ಎಷ್ಟೊಂದು ಜನ ಬಿರಿಯಾನಿ ಅನ್ಕೊಂಡು ಪಲಾವ್ ತಿಂತೀರಾ. ಅದು ಹೆಂಗೆ ಗೊತ್ತಾ, ರೈಸ್ ಸಪ್ರೇಟು, ಚಿಕನ್ ಸಪ್ರೇಟ್ ಮಾಡಿ ಅದನ್ನು ಒಟ್ಟಿಗೆ ಮಾಡಿ ದಮ್ ಕಟ್ತಾರಲ್ಲ, ಅದು ಬಿರಿಯಾನಿ. ಎಷ್ಟೊಂದು ಕಡೆ ಹೆಂಗೆ ಮಾಡ್ತಾರೆ, ನಮ್ಮ ಮನೇಲೆಲ್ಲ ಹೆಂಗೆ ಮಾಡ್ತಾರೆ, ಡೈರೆಕ್ಟು ಚಿಕನು ಒಂದರಲ್ಲೇ, ಅಕ್ಕಿನೂ ಒಂದರಲ್ಲೇ, ಎಲ್ಲದರಲ್ಲೂ ಮಾಡಿ ಒಟ್ಟಿಗೆ ಪಲಾವ್ ಮಾಡ್ತಾರೆ. ಅದನ್ನು ನಾವು ಪಲಾವ್ ಅಂತ ಕರಿಬೇಕು, ಬಿರಿಯಾನಿ ಅಂತ ಕರಿಬಾರ್ದು. ಇವತ್ತು ಆ್ಯಕ್ಚುಲಿ ಏನೂ ಕಂಟೆಂಟ್ ಇಲ್ಲ. ನನಗೆ ಕಂಟೆಂಟ್ ಸಿಗಲಿ ಅಂತ ಇನ್ಸ್ಟಾದಲ್ಲಿ ಕ್ವಶನ್ಸ್ ಹಾಕಿದ್ದೀನಿ. ಕ್ವಶನ್ ಕೇಳಿ ನನಗೆ ಅಂತ, ಅದರಲ್ಲಿ ಬರೋ ಕ್ವಶನ್ನೇ ಇದರಲ್ಲಿ ಆನ್ಸರ್ ಮಾಡಿಬಿಟ್ಟು ಕಂಟೆಂಟ್ ತೊಗೋತೀನಿ. ಹೀಗೆ ಬಿರಿಯಾನಿ ತಿನ್ನೋದ್ರಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೆ ಅಂದ್ಕೊಳ್ರಿ. ಎಷ್ಟು ಸಖತ್ತಾಗೈತೆ ಅಂದರೆ ಬಿರಿಯಾನಿ. ಖಾಲಿ ನೋಡಿ, ಒಂದು ನಗ್ಲು ಬಿಟ್ಟಿಲ್ಲ ನಾನು, ಅಷ್ಟು ಸಖತ್ತಾಗೈತೆ. ನೀವು ಬೆಂಗಳೂರಲ್ಲಿ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಇದು ಬಿರಿಯಾನಿ ಟ್ರೈ ಮಾಡಿ, ಝಾಝಾ ಮೊಘಲ್ ಬಿರಿಯಾನಿ ಅಂತ. ಫ್ಯಾನ್ ಆಗಿಬಿಟ್ಟಿದ್ದೀನಿ ನಿಜವಾಗ್ಲೂ, ಪ್ರಮೋಷನ್ ಅನ್ಕೋಬೇಡ್ರಿ, ಸಖತ್ತಾಗೈತೆ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದಕ್ಕೆ ಮೋರ್ ದೆನ್ ಒಂದು 300-400 ಕ್ವಶನ್ಸ್ ಬಂದೈತೆ. ಎಷ್ಟು ನಾನು 3 ಗಂಟೆಲಿ ಆಗದೆ ಅನಿಸುತ್ತೆ, ಒಂದು 400-500 ಕಮೆಂಟ್ ಇದು ಬಂದೈತೆ ಕ್ವಶನ್ಸು. ಅದನ್ನು ನಾನು ನೋಡಿಕೊಂಡು ನಿಮ್ಗೆ ಆನ್ಸರ್ ಮಾಡೋಣ ಅಂತಂದರೆ ನನ್ನ ಹತ್ರ ಇನ್ನೊಂದು ಫೋನ್ ಇಲ್ಲ. ಸೊ ಅದಕ್ಕೆ ನಾನು ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲಿ ನಾನು ಲಾಗಿನ್ ಮಾಡಿದೆ. ಸಿಸ್ಟಮಲ್ಲಿ ಲಾಗಿನ್ ಮಾಡಿದ್ರು ನೀವು ಕೇಳಿರೋ ಕ್ವಶನ್ಸು ಸಿಸ್ಟಮಲ್ಲಿ ಕಾಣಿಸಲ್ಲ, ಗೊತ್ತಾ ನೋಡಿ, ಕ್ವಶನ್ಸ್ ಬರ್ತಾ ಇಲ್ಲ. ಕ್ವಶನ್ಸ್ ಇದರಲ್ಲಿ ನೋಡಿಕೊಂಡು ಹೇಳೋಣ ಅಂದ್ಕೊಂಡೆ. ನನ್ನ ಹತ್ರ ಫೋನ್ ಇಲ್ಲಲ್ಲ ಅದಕ್ಕೆ. ಬಟ್ ಇವಾಗ ಒಂದೊಂದೇ ಕ್ವಶನ್ಸ್ ನೋಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಹೆಂಗೆ ಆನ್ಸರ್ ಮಾಡೋದು ಗೊತ್ತಾಯ್ತಾ ಇರಲಿಲ್ಲ. ಅದಕ್ಕೇ ಬುಕ್ಕಲ್ಲಿ ಬರ್ಕೊತಾ ಇದ್ದೀನಿ. ಓಕೆನಾ, ಬುಕ್ಕಲ್ಲಿ ಒಂದೊಂದೇ ಕ್ವಶನ್ಸ್ ಬರ್ಕೊತಾ ಇದ್ದೀನಿ. 400 ಬರೆಯೋದು ಕಷ್ಟ ಆಗುತ್ತೆ. ಕ್ವಶನ್ಸ್ ಬರ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ನನ್ನ ಮೊದಲನೇ Q&A, ಕ್ವಶನ್ ಆ್ಯಂಡ್ ಆನ್ಸರ್ಸು ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಹತ್ರ ಮೈಕ್ ಇತ್ತು, ಬಟ್ ಮೈಕ್ ಎಲ್ಲೋ ಕಳೆದೋಗ್ಬಿಟ್ಟೈತೆ. ನಾನು ಜೋರಾಗಿ ಮಾತಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ. ನಿಮಗೆ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇವಾಗ ನಮ್ಮ ಫಸ್ಟ್ ಕ್ವಶನ್ ಕಡೆ ಬರೋಣ. ನಾನು ಹಾಕಿದ ತಕ್ಷಣ ಇವರೇ ಫಸ್ಟ್ ಕ್ವಶನ್ ಕೇಳಿರೋದು. ಉಪ್ಪಾರ್ ಹುಡುಗ ಅಂತ, ಬ್ರೋ ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ದಾರೆ. ಬ್ರೋ ನಾನು ಬೆಂಗಳೂರು, ನಾನು ಎಲ್ಲ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ನಂದು ಆಲ್ಮೋಸ್ಟ್ ಲೊಕೇಶನ್ನು ಬೆಂಗಳೂರೇ ಇರುತ್ತೆ. ಬೆಂಗಳೂರಲ್ಲಿ ನಾನು RR ನಗರ ಗೊತ್ತಾ, ಆ ಸೈಡ್ ಇರ್ತೀನಿ.
ನೀವು ಯಾರಾದ್ರೂ ಬಂದು ಮೀಟ್ ಮಾಡ್ಬೇಕಂದ್ರೆ ನನ್ನ ನಂಬರು ನನ್ನ ಲಿಂಕಲ್ಲಿ ಐತೆ, ನನ್ನ ಬಯೋದಲ್ಲಿ ಐತೆ, ಹಂಗೆ ಕಾಲ್ ಮಾಡಿ ಮೀಟ್ ಮಾಡೋಣ. ನಂದಿನಿ ಅಂತ, ಹೌ ಇಸ್ ಯುವರ್ ಬಿಸ್ನೆಸ್ ಗೋಯಿಂಗ್ ಆನ್ ಬ್ರೋ ಅಂತ ಕೇಳಿದ್ದಾರೆ. ಬಿಸ್ನೆಸ್ ಅಂದಮೇಲೆ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಅಪ್ಸ್ ಇತ್ತು, ಈಗ ಡೌನ್ಸು, ಅದೆಲ್ಲ ಏನ್ ಮಾಡೋಕ್ಕಾಗಲ್ಲ. ಬಟ್ ಹೇಳ್ಬೇಕಂದ್ರೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ಸೇಲ್ಸ್ ಕಡಿಮೆ ಆಗಿರ್ಬೋದು, ಬಟ್ ನಡೀತಾ ಇದೆ ಸೇಲ್ಸು. ನೀವು ಇನ್ನ ಸಪೋರ್ಟ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ನಮ್ಮ ಬ್ರ್ಯಾಂಡ್ನ ಬೇರೆ ಕಡೆ ತಗೊಂಡು ಹೋಗೋಕೆ. ಕೀರ್ತನ ಗೌಡ, ನಿಮ್ಮ ಬಗ್ಗೆ ಫುಲ್ ಡೀಟೇಲ್ ವ್ಲಾಗ್ ಮಾಡಿ ಬ್ರೋ ಅಂತ ಹಾಕಿದ್ದಾರೆ. ನನ್ನ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳ್ಬೇಕಂದ್ರೆ, ನಾನು ಎಲ್ಲ ವಿಡಿಯೋದಲ್ಲೂ ನೋಡಿರ್ತೀರಾ, ಬೇಜಾರಾಗಿರುತ್ತೆ ಕೇಳಿಸ್ಕೊಂಡು. ಆದ್ರೂ ಒಂದ್ಸಲ ಹೇಳ್ತೀನಿ ನೋಡಿ. ನನ್ನ ಹೆಸರು ವೆಂಕಟೇಶ್ ಅಂತ, ನನಗೆ 18 ವರ್ಷ. ನಾನು ಏನಾದ್ರ ಒಂದು ಮಾಡ್ತಾನೆ ಇರ್ತೀನಿ, ಯಾವತ್ತೂ ಸುಮ್ಮನೆ ಕುತ್ಕೊಳ್ಳಲ್ಲ. ಯಾವಾಗಲೂ ಯಂತ್ರ ಮೇಲಾದ್ರೂ ಒಂದು ವರ್ಕ್ ಮಾಡ್ತಾ ಇರ್ತೀನಿ. ನಾನು ಫಸ್ಟ್ 10th ಅಲ್ಲಿ ಇದ್ದಾಗಿಂದನೂ ಅಷ್ಟೇ. ಇದು KTV BGM ಅಂತ ಮಾಡಿದ್ದೆ, ಒಂದು ಎಡಿಟಿಂಗ್ ಅಕೌಂಟು. ಅದಾದ್ಮೇಲೆ ಅದರಲ್ಲಿ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಕ್ತು, KTV BGM ಅಂತ. ಅದರಲ್ಲಿ 60K ಫಾಲೋವರ್ಸ್ ಆದ್ರು. ಅದಾದ್ಮೇಲೆ ನನಗೆ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಏನಾದ್ರ ಮಾಡೋಣ ಅಂತ. ಅದು ರೀಸನ್ ಏನಂದ್ರೆ, KTV BGM ಅಲ್ಲಿ 60,000 ಫಾಲೋವರ್ಸ್ ಇದ್ರು ನನ್ನ ಯಾರು ಗುರ್ತಿಡಿತಾ ಇರ್ಲಿಲ್ಲ. ಅಂದ್ಮೇಲೆ ಏನ್ ಪ್ರಯೋಜನ ಅಂದ್ಬಿಟ್ಟು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಕುಕಿಂಗ್ ಚಾನಲ್ ಅಲ್ಲಿ ನಾನು ನಂತರ ಡಿಫ್ರೆಂಟ್ ಆಗಿ ಯಾರು ಅಡುಗೆ ಮಾಡಿರ್ಲಿಲ್ಲ, ಆ ಥರ ಡಿಶಸ್ ಮಾಡಿದೆ. ಒಂದು ತಿಂಗಳಿಗೆಲ್ಲಾನು ಅದರಲ್ಲಿ ಹತ್ತತ್ರ 9K ಫಾಲೋವರ್ಸ್ ಆಗಿದ್ರು. ನಿಮ್ಮ ಅಡುಗೆ ಅಂತ ಇವಾಗಲೂ ಇದೆ ಆ ಪೇಜು, ಹೋಗಿ ನೀವು ಚೆಕ್ ಮಾಡ್ಬೋದು. ಅದಾದ್ಮೇಲೆ ನನಗೆ ಹೂಕೋ ಚಾಕ್ಲೇಟ್ಸ್ ಮಾಡಬೇಕು ಅಂತ ಹೆಂಗ್ ಐಡಿಯಾ ಬಂತಂದ್ರೆ, ನಾನು ಅದೇ ಕುಕಿಂಗ್ ಚಾನಲಲ್ಲಿ ಚಾಕ್ಲೇಟ್ ವಿಡಿಯೋ ಮಾಡಿದ್ದೆ, ಒಂದು ಮೈಸೂರು ಪಾಕ್ ಚಾಕ್ಲೇಟ್ ಅಂತ. ಅದರಲ್ಲಿ ನಾನು ಒಂದು ಮಾತಾಡ್ಬೇಕಾದ್ರೆ ಒಂದು ಫ್ಲೋ ಅಲ್ಲಿ ಜಸ್ಟ್ ಹೇಳಿದಷ್ಟೇ, ನಾನು ಈ ತರ ಒಂದು ಚಾಕ್ಲೇಟ್ ಬ್ರ್ಯಾಂಡ್ ನ ಲಾಂಚ್ ಮಾಡ್ಬೇಕಾ ಬೇಡವಾ ಅಂತ. ಆ ವಿಡಿಯೋ ಅರೌಂಡ್ 1.5 ಮಿಲಿಯನ್ ವ್ಯೂಸ್ ಹೋಗಿ ಎಷ್ಟೊಂದು ಜನ ಮಾಡ್ಬೇಕು ಲಾಂಚ್ ಮಾಡಿ ಅಂತ ಅಂದ್ರು. ಅಲ್ಲೇ ನನಗೆ ಮೋಟಿವೇಶನ್ ಸಿಕ್ಬಿಡ್ತು. ಅದ ವಿಡಿಯೋ ಮಾಡಿ ಒಂದು ವಾರಕ್ಕೆಲ್ಲಾನು ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ, ಸುಮ್ಮನೆ ಕುತ್ಕೊಂಡಿಲ್ಲ. ಹೂಕೋ ಚಾಕ್ಲೇಟ್ಸ್ ಸ್ಟಾರ್ಟ್ ಮಾಡಿದ್ದು ನಾನು ಜುಲೈ ಮಂತಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ನಾನು ಫಸ್ಟ್ ವಿಡಿಯೋ ಇಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಸ್ಟ್ರಗಲ್ಸ್ ಏನು ಅಂತ. ಇವಾಗ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಡಿವೈನ್ ಲವ್ ಅನ್ನೋರು, ಬ್ರೋ ನೀವು ಯಾಕೆ ಮತ್ತೆ ಯಾವಾಗ ಅನ್ಕೊಂಡ್ರಿ ಈ ತರ ಚಾಕ್ಲೇಟ್ ಬ್ರ್ಯಾಂಡ್ ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ? ಅದೇ ಬ್ರೋ ಹೇಳಿದ್ನಲ್ಲ, ಒಂದು ಕುಕಿಂಗ್ ಚಾನಲ್ ಇತ್ತು, ಅದರಿಂದ ನನಗೆ ಐಡಿಯಾ ಬಂತು. ಹಂಗೇನೆ 18 ವರ್ಷದಲ್ಲೇನೆ ಒಂದೇನಾದ್ರ ಸ್ಟಾರ್ಟ್ ಮಾಡಿದ್ರೆ ನಮಗೂ ಒಂದು ಫ್ಯೂಚರ್ ಅಂತ ಸೆಟ್ ಆಗ್ಬೋದು. ಲೈಕ್ ಇವಾಗ ಓದಿ ಕೆಲಸ ತಗೊಳ್ಳೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು ಈಗಿನ ಜನ್ರೇಷನ್ ಅಲ್ಲಿ. ಅದ್ರ ಬದಲು ನಮ್ದೇ ಏನಾದ್ರು ಒಂದು ಓನ್ ಆಗಿ ಸ್ಟಾರ್ಟ್ ಮಾಡಿ ಅದರಿಂದನೇ ಇನ್ಕಮ್ ಜನರೇಟ್ ಮಾಡಿ ನಾವೇ ಮನೆ ನೋಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು ಬ್ರೋ. ಮೌಲ್ಯ ಅವರು J9 ಅನ್ನೋರು ಸೇಮ್ ಕ್ವಶನ್ ಕೇಳಿದ್ದಾರೆ, ಸೊ ಆನ್ಸರ್ ಸೇಮೇ ಬ್ರೋ. ದೀಪಕ್ ಅನ್ನೋರು, ಇದು ಲಾಸ್ಟ್. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನಾನು ಲಾಸ್ಟಿಗೆ ಬರ್ತೀನಿ. ಸುಧೀರ್ ಇಲ್ಲೂರ್ ಅನ್ನೋರು, ಕ್ಯಾಶ್ ಆನ್ ಡೆಲಿವರಿ ಕೊಡಿ ಬ್ರೋ, ನಾನು ಟೇಸ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಬ್ರೋ ಕ್ಯಾಶ್ ಆನ್ ಡೆಲಿವರಿ ಕೊಟ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಕ್ಯಾಶ್ ಆನ್ ಡೆಲಿವರಿಲಿ ಡೆಲಿವರಿ ಚಾರ್ಜಸ್ಸು ಜಾಸ್ತಿ ಬ್ರೋ. ನಾವಿವಾಗ ಜಸ್ಟ್ 50 ರೂಪಾಯಿ ಚಾರ್ಜ್ ಮಾಡ್ತಿದ್ವಿ, ಅದಕ್ಕೇನೆ ಚಾಕ್ಲೇಟ್ ಪ್ರೈಸು ಅಷ್ಟು ಜಾಸ್ತಿ ಇದೆ, ಡೆಲಿವರಿ ಚಾರ್ಜು ಅಷ್ಟು ಜಾಸ್ತಿ ಇದೆ ಅಂತ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನೆ ನಾವು ಪ್ರೀಪೇಡ್ ಇಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದೇನಂದ್ರೆ, ಕ್ಯಾಶ್ ಆನ್ ಡೆಲಿವರಿ ಇಟ್ಟಾಗ ನಿಮ್ಮ ಮನೆ ಹತ್ರ ಬಂದಾಗ ನೀವು ಇಲ್ಲ ಅಂದ್ರೆ ಅದು ನಮ್ಗೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆದ್ರೆ ನಮ್ಗೆ ಇಲ್ಲಿಂದ ಹೋದಾಗ ಎಷ್ಟು ಕಟ್ ಆಗಿರುತ್ತೋ ತಿರ್ಗಾ ಅಲ್ಲಿಂದ ನಮ್ಗೆ ವಾಪಸ್ ಬರ್ಬೇಕಂದ್ರೂ ಅಷ್ಟೇ ಕಟ್ ಆಗುತ್ತೆ. ಇವಾಗ ಕ್ಯಾಶ್ ಆನ್ ಡೆಲಿವರಿ ಕೊಟ್ರೆ ಒಂದು ಡೆಲಿವರಿಗೆ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. 80 ರೂಪಾಯಿ ನಾವ್ ಇಲ್ಲಿಂದ ಕಳ್ಸಿರ್ತೀವಿ, ನಿಮ್ಮ ಹತ್ರ ನಾವು 1 ರೂಪಾಯಿನೂ ಇಸ್ಕೊಂಡಿರಲ್ಲ, ಹಂಗೆ 80 ರೂಪಾಯಿ ನಮ್ಮ ಕಡೆಯಿಂದ ಹಾಕಿ ಕಳ್ಸಿರ್ತೀವಿ. ಬಟ್ ನೀವು ಫೋನ್ ಪಿಕ್ ಮಾಡಲ್ಲ. ಫೋನ್ ಪಿಕ್ ಮಾಡದಿದಾಗ ಏನಾಗುತ್ತೆ, ಅದು ನಮ್ಗೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆದಾಗ ತಿರ್ಗಾ ಅಲ್ಲಿಂದ ನಮ್ಮ ಆಫೀಸ್ಗೆ ವಾಪಸ್ ಬರ್ಬೇಕಲ್ವಾ, ಅದಕ್ಕೆ 80 ರೂಪಾಯಿ ಕಟ್ ಆಗುತ್ತೆ. ಟೋಟಲ್ 160 ರೂಪಾಯಿ ವಿತೌಟ್ ಏನು ಯೂಸ್ ಆಗ್ದಂಗೆನೆ ಕಟ್ ಆಗ್ಬಿಡುತ್ತೆ. ಕಟ್ ಆದ್ರೆ ನಿಮ್ಗೂ ಗೊತ್ತು ನಮ್ದು ಸ್ಮಾಲ್ ಬಿಸ್ನೆಸ್ ಎಷ್ಟು ಬೇಜಾರಾಗುತ್ತೆ ಅಂತ. ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇಟ್ಟಿಲ್ಲ, ಪ್ರೀಪೇಡ್ ಇಟ್ಟಿದ್ವಿ. ನಿಮ್ಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದ್ರೆ
ಒಂದು 1500 ನನಗೆ ಏನಂತಾರೆ ಪೇ ಮಾಡಿ, ಅಡ್ವಾನ್ಸ್ ಪೇ ಮಾಡಿ. ಯಾಕಂದ್ರೆ ಆರ್ಡರ್ ಕನ್ಫರ್ಮೇಶನ್ ಆಗುತ್ತೆ. 1500 ಕೊಟ್ಟಿದ್ರೆ ನೀವು ಕಲೆಕ್ಟ್ ಮಾಡ್ಕೊತೀರಾ ಅಂತ ಒಂದು ನಂಬಿಕೆ ಬರುತ್ತೆ. ಅದರಿಂದ ನಾನು ನಂಬಿಕೆ ಹಾಕಿ ನನ್ನ ಕಾಸು ಹಾಕಿ ನಾನು ನಿಮಗೆ ಕಳಿಸ್ಕೊಡ್ಬೋದು. ಸೊ ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇಟ್ಟಿಲ್ಲ. ನೆಕ್ಸ್ಟ್ ಲಿಖಿತಾ ಗೌಡ, ಏನಾದರೂ ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಒಂದು ಸಜೆಷನ್ ಕೊಡಿ ಬ್ರೋ. ಈ ಕ್ವಶನ್ ನ ಬರೀ ಲಿಖಿತಾ ಗೌಡ ಅಷ್ಟೇ ಅಲ್ಲ, ಭೂಮಿ ಶೆಟ್ಟಿ ಮತ್ತೆ ಕೀರ್ತನ್ ಅನ್ನೋರು ಈ ಕ್ವಶನ್ಸ್ ನ ಕೇಳಿದ್ದಾರೆ. ಸೇಮ್ ಕ್ವಶನ್. ಸ್ಮಾಲ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಒಂದು ಸಜೆಷನ್ ಏನಂದ್ರೆ, ಸೇಲ್ಸ್ ಇಲ್ಲ ಅಂತ ಕುಗ್ಬೇಡಿ. ಸೇಲ್ಸು ಆಗುತ್ತೆ, ನೀವು ಟ್ರೈ ಮಾಡಬೇಕು. ನೀವು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಸೇಲ್ಸ್ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರೋ ಅದ್ರ ಮೇಲೆ ನಿಮ್ಮ ಸೇಲ್ಸ್ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು, ಒಂದೇ ಸಲ ಸ್ಟಾರ್ಟಿಂಗೇನೆ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡ್ರಿ. ನಾನೊಂದು ಮಿಸ್ಟೇಕ್ ಮಾಡಿದ್ದೆ. ಬಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬರುತ್ತೋ, ನಿಮ್ಮ ಹತ್ರ ಎಷ್ಟು ಐತೋ ಅದರಿಂದಾನೇ ಸ್ಟಾರ್ಟ್ ಮಾಡಿ. ಒಟ್ಟಿನಲ್ಲಿ ನಿಮ್ಗೆ ಐಡಿಯಾ ಬಂದಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲೋ ಹೋಗ್ತೀರಾ. ಬಟ್ ಎಷ್ಟೊಂದು ಜನ ಏನ್ ಮಾಡ್ತೀರಾ ಅಂದ್ರೆ, ಐಡಿಯಾ ಬರುತ್ತೆ ಬಟ್ ಸ್ಟಾರ್ಟೇ ಮಾಡಲ್ಲ. ಸೊ ಹಂಗೆ ಮಾಡಬೇಡಿ. ಐಡಿಯಾ ಬಂತ ಅಲ್ಲೇ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನೈತೆ ಅದರಲ್ಲೇ ಸ್ಟಾರ್ಟ್ ಮಾಡಿ. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಸಕ್ಸಸ್ ಆಗೇ ಆಯ್ತೀರಾ. ನೆಕ್ಸ್ಟು ಮನೀಶ್ ಕೆ ಬಿ ಮತ್ತೆ ನೇತ್ರ, ಇವರಿಬ್ರು ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಬ್ರೋ ನಿಮ್ಮ ಏಜು ಮತ್ತೆ ವಾಟ್ ಆರ್ ಯು ಸ್ಟಡಿಂಗ್. ನನ್ನ ಏಜ್ 18 ವರ್ಷ, ನಿಮ್ಗೆ ಗೊತ್ತು. ವಾಟ್ ಆರ್ ಯು ಸ್ಟಡಿಂಗ್ ಅಂದ್ರೆ, ನಾನು BCA ಫಸ್ಟ್ ಇಯರ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಮ್ ಎಕ್ಸಾಮ್ ನಡೀತೈತೆ, ನಾಳೆನೂ ಎಕ್ಸಾಮ್ ಐತೆ. ಬಟ್ ಇವಾಗ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ, ಎಕ್ಸಾಮ್ ಇದ್ರು ಯಾಕಪ್ಪ ಇವ್ನು ವಿಡಿಯೋ ಮಾಡ್ತಾನೆ ಅನ್ಕೊಂಡ್ರೆ, ನಾನು ಹೆಂಗೆ ಇದ್ರು ಎಕ್ಸಾಮ್ ಹಿಂದಿನ ದಿನನೇ ಓದೋದು. ಲಾಸ್ಟ್ ಬೆಂಚರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ. ಅದಕ್ಕೆ ಎಕ್ಸಾಮ್ ಹಿಂದಿನ ದಿನನೇ ಓದೋದಿದ್ಮೇಲೆ ಟೈಮ್ ವೇಸ್ಟ್. ಬೆಳಗ್ಗೆಯಿಂದ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿರೋ ಬದಲು ಈ ತರ ವ್ಲಾಗ್ಸ್ ಆದ್ರೂ ಮಾಡಿದ್ರೆ ಒಂದು ಜನರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು, ನನಗೂ ಏನಾದ್ರು ಮುಂದಕ್ಕೆ ಯೂಸ್ ಆಗ್ಬೋದು ಅಂತ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು BCA ಸ್ಟಡಿ ಮಾಡ್ತಾ ಇದ್ದೀನಿ, ಫಸ್ಟ್ ಇಯರ್. ಫಸ್ಟ್ ಸೆಮ್ ನಡೀತೈತೆ, ನಮ್ಗೆ ಮುಗ್ದೋಗುತ್ತೆ ಇನ್ನೊಂದು ವಾರದಲ್ಲಿ ಫಸ್ಟ್ ಸೆಮ್ ಕಂಪ್ಲೀಟ್. ಮದನ್ ಕುಮಾರ್ ಅವರು ಇಂದ ನೆಕ್ಸ್ಟ್ ಕ್ವಶನ್, ಬ್ರೋ ಹೌ ಯು ಮ್ಯಾನೇಜ್ ಬಿಸ್ನೆಸ್ ಅಂಡ್ ಸ್ಟಡೀಸ್. ಬ್ರೋ, ಬಿಸ್ನೆಸ್ ಸ್ಟಡೀಸು ಎರಡು ಒಟ್ಟಿಗೆ ನಾನು ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ, ನೀವು ನಂದು 3 ವ್ಲಾಗ್ ಆಗಿದೆ ಇವಾಗಲೇ. ನೀವು ನಂದು ಸೆಕೆಂಡ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಬಿಸ್ನೆಸ್ ಮತ್ತೆ ಸ್ಟಡೀಸ್ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ತೀನಿ ಕಾಲೇಜ್ಗೆ ಹೋಗಿದ ತಕ್ಷಣ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋದು ಮರ್ತೋಗ್ಬಿಡ್ತೀನಿ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ. ಕಾಲೇಜಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಟೂಡೆಂಟ್ ತರಾನೇ ಇರ್ತೀನಿ. ನಾನು ಯಾವುದೇ ಟೀಚರ್ಸ್ಗೆ ಹೇಳಿಲ್ಲ ನಾನು ಈ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಅವರೇ ಒಂದೊಂದು ವಿಡಿಯೋಸ್ ನೋಡಿ ಕೇಳಿದ್ದಾರೆ. ಬಟ್ ನಾನೇ ಯಾವತ್ತೂ ಯಾರಿಗೂ ಹೇಳಿಲ್ಲ. ನನ್ನ ಫ್ರೆಂಡ್ಸ್ಗೂ ನಾನು ಹೇಳಿರ್ಲಿಲ್ಲ. ಎಲ್ಲರಿಗೂ ನನ್ನ ಸ್ಟೋರೀಸ್ ಅದು ಇದು ನೋಡಿ ಗೊತ್ತಾಗಿದ್ದು. ನಾನು ಕಾಲೇಜ್ಗೆ ಹೋಗಿದ ತಕ್ಷಣ ಒಬ್ಬ ಸ್ಟೂಡೆಂಟ್ ಹೆಂಗೋ ಹಂಗೆ ಇರ್ತೀನಿ. ಕಾಲೇಜಿಂದ ಈಚೆ ಬಂದಿದ ತಕ್ಷಣ ಸ್ಟೂಡೆಂಟಿಂದ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗೋಗಿದ್ದೀನಿ. ಸೊ ಬಿಸ್ನೆಸ್ ಅಂತ ಬಂದರೆ, ಕಾಲೇಜಿಂದ ಈಚೆ ಬಂದು ಮನೆಗೆ ಬಂದಿದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಏನಂದರೆ, ಏನೇನು ವರ್ಕ್ ಐತೆ ಅಂತ ಚೆಕ್ ಮಾಡ್ತೀನಿ. ಎಷ್ಟು ಆರ್ಡರ್ಸ್ ಬಂದಿದೆ, ಎಷ್ಟು ಪೆಂಡಿಂಗ್ ಇದೆ ಎಲ್ಲ ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಹಾಕ್ತೀನಿ. ಕೊರಿಯರ್ ಇದ್ರೆ ಕೊರಿಯರ್ ಹಾಕ್ತೀನಿ, ಇಲ್ಲ ಏನಾದರೂ ಐಟಮ್ ತರಿಸೋದಿದ್ರೆ ಐಟಮ್ ತರಿಸ್ತೀನಿ. ಹಂಗೇನೆ ಮೇಂಟೈನ್ ಆಗುತ್ತೆ ಸ್ಟಡೀಸು. ಈ ಥರ ಎಕ್ಸಾಮ್ ಟೈಮ್ಗಳಲ್ಲೇ ಸ್ವಲ್ಪ ಕಷ್ಟ ಆಗೋದು, ಬಟ್ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನು ಶ್ರೇಯಾ ಅವರಿಂದ, ನಿಮ್ಗೆ ಇವಾಗ ಇದು ಒಂದು ಇರ್ಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದು ಯಾವುದು. ಇದೊಂದು ಇರ್ಲಿಲ್ಲ ಅಂದ್ರೆ ಇವ್ರ ಪ್ರಕಾರ ಇದೊಂದು ಏನಾದ್ರೂ ಇರ್ಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಅದು ಏನಾಗಿರ್ಬೋದು ಅಂತ ಇವ್ರ ಕ್ವಶನ್. ಸೊ ನನ್ಗನ್ಸೋ ಪ್ರಕಾರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಷ್ಟು ವರ್ಷ ಸ್ಟಡಿ ಮಾಡೋದು ಬೇಡ ಅಂತ. ಯಾಕಂದ್ರೆ ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಡ್ತಾ ಇಲ್ಲ. ಏನ್ ಹೇಳ್ಕೊಡ್ಬಾರ್ದು, ಏನ್ ಹೇಳ್ಕೊಟ್ರೆ ಟೈಮ್ ವೇಸ್ಟ್ ಜಾಸ್ತಿ ಆಗುತ್ತೆ ಅದನ್ನ ಹೇಳ್ಕೊಡ್ತವ್ರೆ. ಏನ್ ಹೇಳ್ಕೊಡ್ಬೇಕು ಅದನ್ನೇ ಹೇಳ್ಕೊಂಡ್ರೆ ಮಕ್ಳದು ಇವಾಗ ಎಜುಕೇಶನ್ ಬರೀ 16 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಇದ್ರ ಬದಲು 21 ಇಯರ್ಸ್, 25 ಇಯರ್ಸ್, 30 ಇಯರ್ಸ್, 40 ಇಯರ್ಸ್ ಅಷ್ಟೆಲ್ಲ ಓದಿ ಏನ್ ಪ್ರಯೋಜನ? ಅದೊಂದು ಇಲ್ಲ ಅಂದ್ರೆ ಸಿಲೆಬಸ್ ಅಲ್ಲಿ
ವೇಸ್ಟ್ ಮಾಡೋಂಥ ಕಂಟೆಂಟ್ ಇರಬಾರ್ದು. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ನಾವು ಒಂದು ಮ್ಯಾಟರ್ಗೆ, ಒಂದು ಜೀವನ ನಡ್ಸಕ್ಕೆ ಏನ್ ಬೇಕು ಅದನ್ನ ಹೇಳ್ಕೊಟ್ರೆ, ಸರ್ವೈವಲ್ ಸ್ಕಿಲ್ಸ್ನ ಹೇಳ್ಕೊಟ್ರೆ 16 ವರ್ಷಕ್ಕೇನೆ ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗಿ ನಾವು 18 ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ರು ನಮ್ಮ ಲೈಫು ಬೇಗ ಸೆಟ್ಲ್ ಆಗುತ್ತೆ. ಸುಮ್ಮನೆ 25 ವರ್ಷ 30 ವರ್ಷ ಟೈಮ್ ವೇಸ್ಟ್ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ಇದೊಂದು ಚೇಂಜ್ ಆಗಬೇಕು. ಇದೊಂದು ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ಇಷ್ಟು ವರ್ಷ ಎಜುಕೇಶನ್ ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ಇವಾಗ ಮನುಷ್ಯ ಬದುಕದೇ ನಿಮ್ಗೆ ಗೊತ್ತು, 40 ವರ್ಷ 50 ವರ್ಷ, ಅಷ್ಟರಲ್ಲಿ 25 ವರ್ಷ ಎಜುಕೇಶನ್ಗೆ ಹೊಂಟೋದ್ರೆ ಅವ್ನು ಸೆಟ್ಲ್ ಆಗೋದು ಯಾವಾಗ, ಅವ್ನು ದುಡ್ಡು ಮಾಡೋದು ಯಾವಾಗ, ಅವನು ಸಮಾಜದಲ್ಲಿ ಬಾಳೋದು ಯಾವಾಗ? ಸೊ ಅದಕ್ಕೆ 16 ವರ್ಷದೊಳಗಡೆನೆ ಎಜುಕೇಶನ್ ಕಂಪ್ಲೀಟ್ ಆಗಿದ್ದಿದ್ರೆ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟಿದ್ದಿದ್ರೆ 16 ವರ್ಷಕ್ಕೆ ಸ್ಟಡೀಸ್ ಕಂಪ್ಲೀಟ್ ಆಯ್ತಿತ್ತು. ನಾವು 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ಇರ್ಬೋದಾಗಿತ್ತು. ಇದು ನನ್ನ ಪರ್ಸನಲ್ ಅನಿಸಿಕೆ, ಬೇರೆ ಏನು ತಪ್ಪು ತಿಳ್ಕೊಬಿಡಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮೂನ್ ಲವ್ ಮತ್ತೆ ಇಟ್ಸ್ ದೀಪ್ ಇಂದ ಕೇಳಿದರೆ, ವಾಟ್ಸ್ ದ ನೆಕ್ಸ್ಟ್ ಪ್ಲಾನ್ ಅಂತ. ನನ್ನ ನೆಕ್ಸ್ಟ್ ಪ್ಲಾನ್ ಏನಂದ್ರೆ, ಒಂದು ಯೂನಿಕ್ ಫ್ಲೇವರ್ ಡಿಸೈಡ್ ಮಾಡಿದ್ದೀನಿ, ಯಾರು ಲಾಂಚ್ ಮಾಡಿಲ್ಲ, ಅದನ್ನ ಮಾರ್ಕೆಟಿಗೆ ತರೋಣ ಅಂತ. ಅದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಮತ್ತೆ ಎಲ್ಲ ಅಂಗಡಿಲೂ ಉಕೋ ಚಾಕ್ಲೇಟ್ ಸಿಗಂಗ್ ಮಾಡಬೇಕು ಅನ್ನೋದೇ ನನ್ನ ನೆಕ್ಸ್ಟ್ ಪ್ಲಾನು. ಇದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕು. ನೆಕ್ಸ್ಟ್ ಟ್ವೀಟ್ ಮಾರ್ಟ್ ಅಂತ ಒಬ್ರು ಇದು ಮಾಡಿದ್ದಾರೆ, ಕ್ವಶನ್ ಕೇಳಿದ್ದಾರೆ, ಬ್ರೋ ನಿಮ್ಮ ಬಿಸ್ನೆಸ್ಗೆ ಹೆಂಗೆ ಸಪೋರ್ಟ್ ಸಿಕ್ತು, ಲಾಂಚ್ ಮಾಡಿದ್ರಿ ಅಂತ ಗೈಡ್ ಮಾಡಿ ಬ್ರೋ. ಬಿಸ್ನೆಸ್ ಹೇಗೆ ಸಪೋರ್ಟ್ ಸಿಕ್ತು ಮತ್ತೆ ಹೇಗೆ ಮಾಡಿದ್ರಿ ಅಂತ ಗೈಡ್ ಮಾಡಿ ಬ್ರೋ ಅಂತ ಹೇಳಿದ್ದಾರೆ. ನಾನು ಸಪೋರ್ಟ್ ಸಿಕ್ತು ಅಂದ್ರೆ, ನಾನು ಇದು ಸಪೋರ್ಟು ನನ್ಗೆ ಯಾರಿಂದನೂ ಸಿಕ್ಕಿಲ್ಲ ಸ್ಟಾರ್ಟಿಂಗಲ್ಲಿ, ಓಕೆನಾ? ನಾನು ವೀಡಿಯೋಸ್ ಮಾಡ್ತಿದ್ದಾಗಲೂ ನಮ್ಮ ಮನೇಲಿ ಬೈತಿದ್ರು, ಏನು ವೀಡಿಯೋಸ್ ಮಾಡ್ತೀಯಾ, ಸುಮ್ಮನೆ ಹೋಗಿ ಓದ್ಕೋ ಹಂಗಂತಿದ್ರು. ಒಂದು 5 ವಿಡಿಯೋ ಆದಮೇಲೆ ನನ್ನ ವೀಡಿಯೋಸ್ ವೈರಲ್ ಆಗೋದು ಸ್ಟಾರ್ಟ್ ಆಯಿತು. ಅವಾಗ ನಮ್ಮ ಮನೇಲಿ ನಂಬಿಕೆ ಬಂತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರೇ, ನಮ್ಮ ಫ್ರೆಂಡ್ ಒಬ್ಬ ಕಾಸು ಕೊಟ್ಟ, ಅವನು ಕೊಟ್ಟ ನನಗೆ. ಫಸ್ಟು 2,000 ಕೊಟ್ಟ, ಆಮೇಲೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಅವನು ನನ್ನ ಸಖತ್ ಹೆಲ್ಪ್ ಮಾಡ್ದ. ನಾನು ಎಲ್ಲೇ ಹೋದ್ರು ನನ್ನ ಜೊತೆಲಿ ಬರ್ತಾನೆ. ನನ್ನ ಜೊತೆ ನಾನು ಎಲ್ಲೇ ಹೋಗ್ಬೇಕಾದ್ರೂ ನನ್ನ ಕರ್ಕೊಂಡು ಹೋಗ್ತಿದ್ದ, ನನ್ನ ಹತ್ರ ಬೈಕ್ ಇಲ್ದಿದ್ದಾಗೆಲ್ಲ. ಆಮೇಲೆ ಮನೆಯಿಂದ ಸಪೋರ್ಟ್ ಸಿಕ್ಕಿದಂದರೆ, ಮನೆ ರಿಲೇಷನಲ್ಲಿ ಒಬ್ಬರು ಸ್ವಲ್ಪ ಕಾಸು ಕೊಟ್ಟರು. ಅದಾದಮೇಲೆ ಹಂಗೆ ಹಂಗೆ ಆಗಿ 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 ಸಪೋರ್ಟ್ ಸಿಕ್ತು ಇನ್ನೊಂದು ಕಡೆಯಿಂದ. ಅದು ಫ್ಯೂಚರಲ್ಲಿ ಹೇಳ್ತೀನಿ. ಸಿಕ್ಕಾದ್ಮೇಲೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಾದ್ಮೇಲೆ ನನಗೆ ಸಪೋರ್ಟ್ ಸಿಕ್ಕಿದ್ದು. ಹಂಗೆ ಲಾಂಚ್ ಮಾಡಿದೆ. ನೀವು ಯಾರಾದ್ರೂ ಇದ್ರೆ ಹಂಗೆ ನಿಮ್ಮ ಹತ್ರ ಏನೈತೆ ಫಸ್ಟು ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಇನ್ವೆಸ್ಟ್ಮೆಂಟು ಎಲ್ಲ ನಿಮ್ಮ ಕೇಪಬಿಲಿಟಿ ಮೇಲೆ ನಿಮಗೆ ಸಿಗುತ್ತೆ, ಓಕೆ? ನೆಕ್ಸ್ಟು ಲಾಸ್ಟ್ ಕ್ವಶನ್ ಇದಂತೂ ಸಿಕ್ಕಾಪಟ್ಟೆ ಕೇಳಿರೋ ಕ್ವಶನು. ಒಂದು 100 ಜನ ಮೇಲೆ ಇದೇ ಕ್ವಶನ್ ಕೇಳಿದ್ದೀರಾ. ಟಿಲ್ ಡೇಟ್ ಹೌ ಮಚ್ ಚಾಕ್ಲೇಟ್ಸ್ ಸೇಲ್ಸ್ ಯು ಹ್ಯಾವ್ ಡನ್? ಇದುವರೆಗೂ ನಾನು ಎಷ್ಟು ಚಾಕ್ಲೇಟ್ಸ್ ಸೇಲ್ ಮಾಡಿದ್ದೀನಿ ಅಂತ. ನಾನು ಇದುವರೆಗೂ ಮೋರ್ ದೆನ್ 2,000ಗಿಂತ ಜಾಸ್ತಿ ಚಾಕ್ಲೇಟ್ಸ್ ಸೇಲ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದ್ದು, ಅಫಿಷಿಯಲಿ ನಾನು ಲಾಂಚ್ ಮಾಡಿದ್ದು ಸೆಪ್ಟೆಂಬರಿಂದ ನಾನು ಒಂದು 2,000 ಚಾಕ್ಲೇಟ್ಸ್ ಮೇಲೆ ಸೇಲ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಕೇಳಿದ್ದಾರೆ ಅಂದರೆ, ಟೋಟಲ್ ಸೇಲ್ಸ್ ಇದುವರೆಗೂ ನಾನು ಇದುವರೆಗೂ ಎಷ್ಟು ಉಕೋ ಚಾಕ್ಲೇಟ್ಸ್ ಇಂದ ಅರ್ನ್ ಮಾಡಿದ್ದೀನಿ, ಟೋಟಲ್ ಸೇಲ್ಸ್ ಎಷ್ಟು, 2025 ನಂದು ಸೇಲ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವಶನ್ನು ತುಂಬಾ ಜನ ಕೇಳಿದ್ದಾರೆ. ನಿಮಗೂ ಡೌಟ್ ಇರುತ್ತೆ ನಾನು ಇದುವರೆಗೂ ಎಷ್ಟು ದುಡ್ದಿದ್ದೀನಿ ಅಂತ ಉಕೋ ಚಾಕ್ಲೇಟ್ಸ್ ಇಂದ. ಇದು ನಾನು ಹೇಳ್ಬೇಕಂದ್ರೆ ಒಂದು ಕ್ಲೂ ಕೊಡ್ತೀನಿ. ನಾನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ. ಇದುವರೆಗೂ ನಾವು ಅರ್ನ್ ಮಾಡಿರೋದು ಎಷ್ಟಂದ್ರೆ, ನಾವೊಂದು ಹಿಮಾಲಯನ್ 450 ಹೊಸ ಗಾಡಿ ತಗೋಬೋದು, ಅಷ್ಟು ಅರ್ನ್ ಮಾಡಿದ್ದೀನಿ. ಬಟ್ ಏನಪ್ಪ ಅಂತ ಅಂದರೆ, ಅರ್ನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅರ್ನ್ ಮಾಡಿರೋದ್ರಲ್ಲಿ ಎಷ್ಟು ಸೇವ್ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ಅರ್ನ್ ಮಾಡಿರೋದ್ರಲ್ಲಿ ನಾನು ಸೇವ್ ಮಾಡಿರೋದಂದರೆ, ನಾನು ಸೇವೇ ಮಾಡಿಲ್ಲ. ಯಾಕೆ ಗೊತ್ತಾ? ನಾವು ಇವಾಗ ಬಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ,
ಆಮೇಲೆ ಪ್ಯಾಕೇಜಿಂಗ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಬಂದಿದ್ದು ದುಡ್ಡು ನನಗೆ ಎಷ್ಟು ದುಡ್ಡು ಬರುತ್ತೋ ಅದನ್ನ ವಾಪಸ್ಸು ನಾವು ಚಾಕ್ಲೇಟ್ಗೆನೆ ಇನ್ವೆಸ್ಟ್ ಮಾಡಿ ಒಂದು ಬ್ರ್ಯಾಂಡ್ನ ಬೆಳೆಸಕ್ಕೆ ಏನೇನು ಮಾಡಬೇಕು, ಏನೇನಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಪ್ಲಾನ್ ಮಾಡಿ ಎಷ್ಟು ಕಾಸು ಬರುತ್ತೋ ಅದನ್ನ ತಿರ್ಗಾ ನಾವು ವಾಪಸ್ಸು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ರೀಇನ್ವೆಸ್ಟ್ ಮಾಡಿ ಇದನ್ನ ಎಕ್ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಿದೀವಿ. ಇದ್ರಲ್ಲಿ ನಮ್ದು ಮನೆ ಆಫೀಸ್ದು ರೆಂಟ್ ಆಗಿರ್ಬೋದು, ಆಮೇಲೆ ಒಬ್ರು ವರ್ಕರ್ ಇದ್ದಾರೆ ಅವ್ರದ್ದು ಸ್ಯಾಲರಿ ಆಗಿರ್ಬೋದು, ಆಮೇಲೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಇರುತ್ತೆ, ಒಬ್ಬೊಬ್ರದ್ದು ಪೋರ್ಟರ್ ಮಾಡಿಸ್ಕೊಂತೀವಿ ಅದ್ರ ಚಾರ್ಜಸ್ ಕಟ್ಟಾಗುತ್ತೆ, ಡೆಲಿವರಿಗೆ ನಾವು ಕೊಡ್ಬೇಕಾಗುತ್ತೆ, ಶಿಪ್ಪಿಂಗ್ ಹಾಕಿದ್ರೆ ಒಬ್ರಿಗೆ 50 ರೂಪಾಯಿ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದೀವಿ. ಇಷ್ಟು ಖರ್ಚಿರುತ್ತೆ. ಇದರಲ್ಲಿ ನಾವು ಸೇವ್ ಮಾಡೋದು ಕಷ್ಟ. ಅರ್ನಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅರ್ನಿಂಗ್ ಮಾಡಿ ಸೇವ್ ಮಾಡೋದು ಇಂಪಾರ್ಟೆಂಟು. ಆ ಸೇವಿಂಗ್ಸು ಈಗ ಸದ್ಯಕ್ಕೆ ನಮಗೆ ಆಗ್ತಾ ಇಲ್ಲ. ಸೊ ಅದಕ್ಕೇನೆ ನಾವು ಇವಾಗ ಆಫ್ಲೈನ್ಗೆ ಬರ್ತಾ ಇರೋದು, ಜಾಸ್ತಿ ಸೇಲ್ಸ್ ಮಾಡಬೇಕು ಅಂತ. ಸೊ ನಾನು ಇಷ್ಟು 4 ಸೆಪ್ಟೆಂಬರಿಂದ ನಾನು ಅರ್ನ್ ಮಾಡಿರೋದು, ಸೆಪ್ಟೆಂಬರ್ ಅಂತ ತಗೋಬೇಡಿ, 2025 ನಾನು ಊಕೋ ಚಾಕ್ಲೇಟ್ಸು ಸ್ಟಾರ್ಟ್ ಮಾಡಿದಾಗಿಂದ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂದರೆ ಒಂದು ಹೊಸ ಹಿಮಾಲಯನ್ 450 ಗಾಡಿನ ತಗೊಬೋದು, ಅಷ್ಟು ಅರ್ನ್ ಮಾಡಿದ್ದೀನಿ. ಮಾತಾಡಿ ಗಂಟ್ಲು ನೋವು ಬಂತು ನನಗೆ. ಐ ಹೋಪ್ ಎಲ್ರಿಗೂ ನಿಮ್ಮ ಆನ್ಸರ್ ಸಿಕ್ಕಿರುತ್ತೆ ಅಂತ. ಏನಾದ್ರ ನಿಮಗೆ ಈ ಆನ್ಸರ್ಸ್ ಅಲ್ಲಿ ತಪ್ಪು ಅನಿಸ್ತು ಅಂದರೆ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಂಗೇನೆ ನಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿ. ಹಂಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಯೂಟ್ಯೂಬರ್ ಆಗಬೇಕು ಅಂತ ಒಂದು ಚಿಕ್ಕ ಕನಸು ಹೇಳಿತ್ತು, ಸ್ಟಾರ್ಟ್ ಆಗೈತಿ ಇವಾಗ. ಸೊ ಅದಕ್ಕೆ ಡೈಲಿ ಎಷ್ಟೇ ಕಷ್ಟ ಆದರೂ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ವ್ಲಾಗ್ಸ್ ಥರ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಎಕ್ಸಾಮ್ ಮುಗಿದ್ರೆ ಕನ್ನಡದಲ್ಲಿ ಯಾರು ಮಾಡಿರಬಾರ್ದು ಅಂತ ಕಂಟೆಂಟ್ನ ನಾನು ನಿಮ್ಮ ಮುಂದೆ ತಗೊಬರ್ತೀನಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಕ್ವಶನ್ಸ್ ಕೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋಗೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.